ಹಬ್ಬ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಉದ್ಘಾಟನೆ. ನಾನು ಸ್ವಲ್ಪ ಗಾಂಧೀಜಿಯನ್ನು ಫಾಲೋ ಮಾಡೋದ್ರಿಂದ ಧರ್ಮ ಎಲ್ಲವನ್ನು ಒಂದೇ ತರ ನೋಡೋದಾದ್ರೆ ವಿವೇಕಾನಂದರು ಹೇಳಿದಾಗೆ ನಮ್ಮ ಸ್ವಧರ್ಮವನ್ನು ಪಾಲಿಸಿ ಎಲ್ಲ ಧರ್ಮವನ್ನು ಗೌರವಿಸಿ ಅಂತಿದೆ. ಹಾಗೆ ನಾನು ಅವರೊಬ್ಬರನ್ನೇ ಕರೆಯೋ ಬದಲು ಅವ್ರ ಜೊತೆಗೆ ದೀಪಾ ಬಸ್ತಿ ಅವರನ್ನು ಯಾಕೆ ಇಬ್ಬರಿಗೂ ಅವಾರ್ಡ್ ಸಿಕ್ಕಿದೆ, ಇಬ್ರು ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ. ಸೊ ಇಬ್ಬರನ್ನು ಕರೆದಾಗ ಇನ್ನೂ ಸಮಂಜಸ ಆಗುತ್ತೆ ಅಂತ ನನ್ನ ಭಾವನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬಾನು ಮುಷ್ತಾಕ್ ಅವರು ಭುವನೇಶ್ವರ್ಗೆ ಅಪಮಾನ ಮಾಡಿದ್ದು ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಈಗ ಪ್ರತಾಪ್ ಸಿಂಹ ಅವರು ನ್ಯಾಯಾಲಯದ ಮೊರೆ ಕೂಡ ಹೋಗ್ತಿದ್ದಾರೆ. ಸೊ ಇದು ಸೆನ್ಸಿಟಿವ್ ಮ್ಯಾಟ್ರು, ನಾನೇನು ಕಮೆಂಟ್ ಮಾಡ್ಲಿಕ್ಕೆ ಅದನ್ನು ಇಷ್ಟಪಡಲ್ಲ. ನಾನು ಒಂದು ಹೇಳೋದು ನೋಡಿ, ನಮ್ಮ ದೇಶ ಎಲ್ಲಾ ಧರ್ಮವನ್ನು ಒಟ್ಟುಗೂಡಿಸ್ಕೊಂಡು ಹೋಗಿದೆ. ಯಾವ್ದಾದ್ರು ಒಂದು ದೇಶ ಎಲ್ಲಾ ಧರ್ಮಕ್ಕೂ ವಿರೋಧ ಮಾಡದೆ ಸ್ವಾಗತ ಮಾಡಿದ ದೇಶ. ಆದ್ರೆ ಇದರ ಮೂಲ ಬೇರೆ ಯಾವುದು? ಭಾರತದ್ದು ಯೋಗ ಭೂಮಿ ಅಂತ, ಯೋಗಿಗಳ ಭೂಮಿ ಅಂದ್ರೆ ಸನಾತನ ಧರ್ಮ. ಸೊ ಆ ಮೂಲ ಬೇರನ್ನು ಗೌರವಿಸಿ ಮತ್ತು ಉಳಿದ ಧರ್ಮವನ್ನ ಗೌರವಿಸಿ ಮೂಲ ಬೇರನ್ನು ಸ್ವೀಕಾರ ಮಾಡಿ ಅಂತ ನಾನು ಜನರಲ್ಲೂ ಸರ್ಕಾರದಲ್ಲಿ ಹೇಳಲಿಕ್ಕೆ ನಾನು ಒಂದು ನಮ್ಮ ದೇಶ ಮೂಲವನ್ನು ಹುಡುಕಿದ್ರೆ ಇವತ್ತು ಹಿಸ್ಟ್ರಿ ಅಂತ ಏನಿದೆ, ಎಲ್ಲಾ ಧರ್ಮಕ್ಕೂ ಹಿಸ್ಟ್ರಿ ಇದೆ. ಸನಾತನ ಧರ್ಮಕ್ಕೆ ಹಿಸ್ಟ್ರಿ ಅಂತ ಇಲ್ಲ, ಸೃಷ್ಟಿಯಿಂದ ಬಂದ ಧರ್ಮ. ಅದಕ್ಕೆ ಆ ಓಂಕಾರ ಅಂತ ಹೇಳ್ತೀವಿ ಅದನ್ನು ಒಂದೇ ಅಕ್ಷರದಲ್ಲಿ. ಆ ಓಂಕಾರವನ್ನು ನಾವೆಲ್ಲ ಸ್ವೀಕಾರ ಮಾಡಿದಾಗ ಶಾಂತಿಯ ಜಯಂಕಾರ ಆಗ್ತದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಉದ್ಘಾಟನೆ. ನಾನು ಸ್ವಲ್ಪ ಗಾಂಧೀಜಿಯನ್ನು ಫಾಲೋ ಮಾಡೋದ್ರಿಂದ ಧರ್ಮ ಎಲ್ಲವನ್ನು ಒಂದೇ ತರ ನೋಡೋದಾದ್ರೆ ವಿವೇಕಾನಂದರು ಹೇಳಿದಾಗೆ ನಮ್ಮ ಸ್ವಧರ್ಮವನ್ನು ಪಾಲಿಸಿ ಎಲ್ಲ ಧರ್ಮವನ್ನು ಗೌರವಿಸಿ ಅಂತಿದೆ. ಹಾಗೆ ನಾನು ಅವರೊಬ್ಬರನ್ನೇ ಕರೆಯೋ ಬದಲು ಅವ್ರ ಜೊತೆಗೆ ದೀಪಾ ಬಸ್ತಿ ಅವರನ್ನು ಯಾಕೆ ಇಬ್ಬರಿಗೂ ಅವಾರ್ಡ್ ಸಿಕ್ಕಿದೆ, ಇಬ್ರು ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ. ಸೊ ಇಬ್ಬರನ್ನು ಕರೆದಾಗ ಇನ್ನೂ ಸಮಂಜಸ ಆಗುತ್ತೆ ಅಂತ ನನ್ನ ಭಾವನೆ. ಇವರು ಬಾನು ಮುಷ್ತಾಕ್ ಅವರು ಭುವನೇಶ್ವರ್ಗೆ ಅಪಮಾನ ಮಾಡಿದ್ದು ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಈಗ ಪ್ರತಾಪ್ ಸಿಂಹ ಅವರು ನ್ಯಾಯಾಲಯದ ಮೊರೆ ಕೂಡ ಹೋಗ್ತಿದ್ದಾರೆ. ಸೊ ಇದು ಸೆನ್ಸಿಟಿವ್ ಮ್ಯಾಟ್ರು, ನಾನೇನು ಕಮೆಂಟ್ ಮಾಡ್ಲಿಕ್ಕೆ ಅದನ್ನು ಇಷ್ಟಪಡಲ್ಲ. ನಾನು ಒಂದು ಹೇಳೋದು ನೋಡಿ, ನಮ್ಮ ದೇಶ ಎಲ್ಲಾ ಧರ್ಮವನ್ನು ಒಟ್ಟುಗೂಡಿಸ್ಕೊಂಡು ಹೋಗಿದೆ. ಯಾವ್ದಾದ್ರು ಒಂದು ದೇಶ ಎಲ್ಲಾ ಧರ್ಮಕ್ಕೂ ವಿರೋಧ ಮಾಡದೆ ಸ್ವಾಗತ ಮಾಡಿದ ದೇಶ. ಆದ್ರೆ ಇದರ ಮೂಲ ಬೇರೆ ಯಾವುದು? ಭಾರತದ್ದು ಯೋಗ ಭೂಮಿ ಅಂತ, ಯೋಗಿಗಳ ಭೂಮಿ ಅಂದ್ರೆ ಸನಾತನ ಧರ್ಮ. ಸೊ ಆ ಮೂಲ ಬೇರನ್ನು ಗೌರವಿಸಿ ಮತ್ತು ಉಳಿದ ಧರ್ಮವನ್ನ ಗೌರವಿಸಿ ಮೂಲ ಬೇರನ್ನು ಸ್ವೀಕಾರ ಮಾಡಿ ಅಂತ ನಾನು ಜನರಲ್ಲೂ ಸರ್ಕಾರದಲ್ಲಿ ಹೇಳಲಿಕ್ಕೆ ನಾನು ಒಂದು ನಮ್ಮ ದೇಶ ಮೂಲವನ್ನು ಹುಡುಕಿದ್ರೆ ಇವತ್ತು ಹಿಸ್ಟ್ರಿ ಅಂತ ಏನಿದೆ, ಎಲ್ಲಾ ಧರ್ಮಕ್ಕೂ ಹಿಸ್ಟ್ರಿ ಇದೆ. ಸನಾತನ ಧರ್ಮಕ್ಕೆ ಹಿಸ್ಟ್ರಿ ಅಂತ ಇಲ್ಲ, ಸೃಷ್ಟಿಯಿಂದ ಬಂದ ಧರ್ಮ. ಅದಕ್ಕೆ ಆ ಓಂಕಾರ ಅಂತ ಹೇಳ್ತೀವಿ ಅದನ್ನು ಒಂದೇ ಅಕ್ಷರದಲ್ಲಿ. ಆ ಓಂಕಾರವನ್ನು ನಾವೆಲ್ಲ ಸ್ವೀಕಾರ ಮಾಡಿದಾಗ ಶಾಂತಿಯ ಜಯಂಕಾರ ಆಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.